ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ಜನತೆಗೆ ಹೊಸ ಆಂಗ್ಲ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ, ಈ ಹೊಸ ವರ್ಷದಲ್ಲಿ ನಿಮ್ಮ ಯೋಚನೆಗಳು, ನಿಮ್ಮ ಯೋಜನೆಗಳು, ನಿಮ್ಮ ಕನಸುಗಳು ಈಡೇರಲಿ. ನಿಮ್ಮ ಪ್ರಯತ್ನಗಳು ಯಾವುದೇ ಆತಂಕವಿಲ್ಲದೆ ಆ ಶ್ರೀ ಗುರುರಾಯರ ಆಶೀರ್ವಾದದಿಂದ ಸಫಲವಾಗಲಿ ಅಂತ ಹೇಳ್ತಾ, ಈ ದಿನ ಮುಖ್ಯವಾಗಿ ಜನವರಿ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಮುಖ್ಯವಾಗಿ ಕೆಲವೊಂದು ಸಂದರ್ಭಗಳಲ್ಲಿ, ಅದು 2026ರಲ್ಲಿ ಒಂದು ವಿಚಿತ್ರವಾಗಿರುವಂತಹ ಗ್ರಹಕೂಟ ನಿರ್ಮಾಣವಾಗ್ತಾ ಇರುತ್ತೆ. ಅಂದರೆ ಒಂದೇ ರಾಶಿಯಲ್ಲಿ ಅಧಿಕ ಮೊತ್ತದಲ್ಲಿ ಬರುವಂತಹ ಗ್ರಹಗಳು ಇದ್ದಾಗ ನಾವು ನೋಡಿದ್ದೇವೆ. ಷಷ್ಠಗ್ರಹಕೂಟ ನಾವು 2025ರಲ್ಲಿ ನೋಡಿದ್ದೇವೆ. ಈಗ ಜನವರಿ ಮಾಸದಲ್ಲಿ ಅಂದರೆ ಮೊದಲನೇ ತಿಂಗಳಲ್ಲೇ ಪಂಚಗ್ರಹಕೂಟ ನಿರ್ಮಾಣವಾಗ್ತಾ ಇದೆ. ಈ ರಾಶಿಚಕ್ರದಲ್ಲಿ ದಶಮ ಸ್ಥಾನವಾಗಿರುವಂತಹ ಮಕರ ರಾಶಿಯಲ್ಲಿ ಈ ಪಂಚಗ್ರಹಕೂಟ ಅನ್ನೋದು ನಿರ್ಮಾಣವಾಗ್ತಾ ಇದೆ. ಪಂಚಗ್ರಹಗಳು ಅಂದರೆ ದೀರ್ಘಕಾಲ ಗ್ರಹಗಳನ್ನು ಬಿಟ್ಟು, ಈಗ ದೀರ್ಘಕಾಲ ಸಂಚಾರ ಮಾಡೋದಂತಹ ಗುರು ಆಗಿರ್ಬೋದು, ಈಗ ಮಿಥುನದಲ್ಲಿ ಇದ್ದಾರೆ. ಶನಿ ಪರಮಾತ್ಮರು ಮೀನ ರಾಶಿಯಲ್ಲಿ ಇದ್ದಾರೆ. ರಾಹು ಕೇತುಗಳು ಇವರು ಸಂಚಾರ ಬದಲಾವಣೆಗೆ ತುಂಬ ಟೈಮ್ ಹಿಡಿಯುತ್ತೆ. ಬಟ್ ಅಲ್ಪ ಸಂಚಾರ ಮಾಡುವಂತಹ, ಅಂದರೆ ಕೆಲವು ದಿನಗಳ ಮೇರೆಗೆ ಸಂಚಾರ ಮಾಡುವಂತಹ ರವಿ, ಕುಜ, ಶುಕ್ರ, ಬುಧ, ಚಂದ್ರ ಈ 5 ಗ್ರಹಗಳು ಮಕರ ರಾಶಿಗೆ ಬಂದು ಈ ಪಂಚಗ್ರಹವನ್ನು ನಿರ್ಮಾಣ ಮಾಡುತ್ತಾ ದ್ವಾದಶ ರಾಶಿಗಳಿಗೆ ಅಲ್ಲ, ಈ ಜಗದ್ಯಾತ್ಯಂತ ಕೂಡ ಕೆಲವೊಂದು ವಿಸ್ಮಯಕಾರಿ ಕೆಲವೊಂದು ವಿಷಯಗಳು, ಅದರಲ್ಲೂ ಕೂಡ ಅಗ್ನಿತತ್ವ ಗ್ರಹಗಳಾಗಿರುವಂತಹ ರವಿ, ಕುಜ ಇರುವುದರಿಂದ ನಾವು ಸಾಕಷ್ಟು ಅನಾಹುತಗಳನ್ನು ನೋಡಿದ್ದೇವೆ 2025ರಲ್ಲಿ. ಆ ರೀತಿ ಯಾವುದೇ ಈ ಹೊಸ ವರ್ಷದಲ್ಲಿ ಆಗದಿರಲಿ ಅಂತ ನಾವು ಎಲ್ಲರ ಕ್ಷೇಮವನ್ನು, ಎಲ್ಲರ ಒಳ್ಳೆಯದನ್ನು ಬಯಸುತ್ತಾ, ಈ ಪಂಚಗ್ರಹಕೂಟ ಮುಖ್ಯವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಕೆಲವೊಂದು ಬದಲಾವಣೆಗಳಿಗೆ ಅನುಕೂಲವಾಗಿ ಮಾಡಿಕೊಡ್ತಾ ಇರುತ್ತೆ. ಅದೇ ರೀತಿ ಕೆಲವೊಂದು ಭೌಗೋಳಿಕವಾಗಿ ಈ ಕೆಲವೊಂದು ಸಂದರ್ಭಗಳಲ್ಲಿ ವಿಪರೀತವಾಗಿರುವಂತಹ ಸೂರ್ಯನ ತಾಪ ಜಾಸ್ತಿ ಆಗೋದು. ಅಂದರೆ ಈಗ ಜನವರಿ ಯಾವಾಗ ನಮಗೆ ಉತ್ತರಾಯಣ ಸ್ಟಾರ್ಟ್ ಆಗುತ್ತೋ ಅಂದರೆ ಸಂಕ್ರಮಣದಿಂದ ಆಲ್ಮೋಸ್ಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಲೈಕ್ ಫೆಬ್ರವರಿಯಲ್ಲಿ, ಜನವರಿ ಎಂಡಿಂಗ್ ಫೆಬ್ರವರಿಯಲ್ಲೇ ನಾವು ಹೆವಿ ಟೆಂಪ್ರೇಚರ್ಸ್ನ ನೋಡುವಂತಹ ಸಾಧ್ಯತೆ ಇರಬಹುದು. ಅಂದರೆ ಭೌಗೋಳಿಕವಾಗಿ ರಾಜಕೀಯ ಕ್ಷೇತ್ರದಲ್ಲಾಗಿರ್ಬೋದು ಕೆಲವೊಂದು ಆಕಸ್ಮಿಕ ಬದಲಾವಣೆಗಳು ಉಂಟು ಮಾಡುವುದರ ಜೊತೆಗೆ ದ್ವಾದಶ ರಾಶಿಗಳಲ್ಲಿ ಕೂಡ ಈ ರವಿ, ಕುಜ, ಶುಕ್ರ, ಬುಧ ಮತ್ತು ಚಂದ್ರ ಈ ಪಂಚಗ್ರಹಕೂಟ ನಿರ್ಮಾಣ ಮಾಡ್ತಾ ಇರೋದ್ರಿಂದ, ಅದರಲ್ಲಿಯೂ ಕೂಡ ರಾಶಿಯಲ್ಲೇ ಈ ದ್ವಾದಶ ರಾಶಿಗಳಲ್ಲಿ ಪ್ರಥಮ ರಾಶಿಯಾಗಿರುವಂತಹ ಮೇಷರಾಶಿ ಜಾತಕರಿಗೆ ಕುಜ ತನ್ನದೇ ರಾಶಿಯಾಗಿರುವಂತಹ ಈ ಮೇಷರಾಶಿಯವರಿಗೆ ಯಾವ ರೀತಿ ಇರುತ್ತೆ ಅಂತ ನೋಡುವುದಾದರೆ, ಈ ಗ್ರಹಕೂಟ ನಿರ್ಮಾಣವಾಗಿ ನಾವು ಚಂದ್ರನ ಗಮನ ನಾವು ತಗೊಂಡ್ರೆ ಆಲ್ಮೋಸ್ಟ್ 1.5 ಡೇಸ್ ಇರುತ್ತೆ, 2 to 1.5 ಡೇಸ್, ಅಂದರೆ 19, 20 ಈ 2 ದಿನಗಳ ಕಾಲ ಈ ಮಕರ ರಾಶಿಯಲ್ಲಿ ಇರುತ್ತೆ. ಆದಮೇಲೆ ಚಾತುರ್ಗ್ರಾಹಿ ಕೂಟ ಅಂತ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇರುತ್ತೆ. ಇನ್ನು ಈ ಪರ್ಟಿಕ್ಯುಲರ್ ಜನವರಿ 15ರ ಮೇಲೆ ಈ 5 ಮಹಾಗ್ರಹಗಳು ಮಕರ ರಾಶಿಗೆ ಬಂದು ಈ ಕೂಟಮಿಯನ್ನು ನಿರ್ಮಾಣ ಮಾಡಿ ಈ ಪರ್ಟಿಕ್ಯುಲರ್ ರಾಶಿ ಪರವಾಗಿ ನೋಡಿದ್ರೆ ದಶಮ ಸ್ಥಾನ ಅವರ, ಅಂದರೆ ಮಕರ ರಾಶಿ ಅಂತ ಹೇಳಿದಾಗ ದಶಮ ಕರ್ಮ, ರಾಜ್ಯಸ್ಥಾನ, ಉದ್ಯೋಗ ಸ್ಥಾನ ಅಂತ ಹೇಳ್ತಿರ್ತೀವಲ್ಲ. ಸೊ ಇದು ಮುಖ್ಯವಾಗಿ ಕರ್ಮ ಮಾಡುವಂಥ, ಅಂದರೆ ವೃತ್ತಿ, ಉದ್ಯೋಗ, ವ್ಯಾಪಾರ, ವ್ಯವಸಾಯ, ವ್ಯವಹಾರಗಳು ಮಾಡುವಂತಹ ವ್ಯಕ್ತಿಗಳಿಗೆ ಈ ವಿಷಯಗಳ ಮೇಲೆ ಅಧಿಕವಾಗಿರುವಂತಹ ಈ 5 ಗ್ರಹಗಳ ಪ್ರಭಾವ ಬೀಳ್ತಾ ಇರುತ್ತೆ. ಮತ್ತು ಯಾವ ರೀತಿ ಫಲಗಳಿರುತ್ತೆ ಮೇಷರಾಶಿಯವರಿಗೆ ಈ ಪಂಚಗ್ರಹ ಕೂಟದಿಂದ ಅಂತ ನೋಡುವುದಾದರೆ, ಅಗ್ನಿತತ್ವ ಗ್ರಹಗಳನ್ನು ಅಂತ ಹೇಳ್ತಾ ಇರುವಂತಹ ರವಿ ಮತ್ತು ಕುಜ ಇವರಿಬ್ಬರೂ ಕೂಡ, ರವಿ ಅಧಿಕಾರ, ಆರೋಗ್ಯ, ಐಶ್ವರ್ಯಕಾರಕ, ಪಿತೃಕಾರಕ ಅಂತ ಹೇಳ್ತಿರ್ತೇವೆ. ಕುಜ ಇನ್ನು ಆವೇಶಕಾರಕ, ಅಗ್ರೆಸಿವ್ನೆಸ್, ಅಧಿಕಾರ, ಆಗ್ರಹ ಎರಡೂ ಒಂದಾದರೆ ಏನಾಗುತ್ತೆ ಅಲ್ವಾ. ಸೊ ಆ ರೀತಿ ಇರೋದರಿಂದ ಈ ಅಗ್ನಿತತ್ವ ಗ್ರಹಗಳಾಗಿ ಈ ಭೂತತ್ವ ರಾಶಿಯಾಗಿರುವಂತಹ ಮಕರ ರಾಶಿಯಲ್ಲಿ ಇವರಿಬ್ಬರು ಶುಕ್ರ ಬುಧನ ಜೊತೆಗೆ ಇರುವುದರಿಂದ ಈ ಕೆಲವೊಂದು ವಿಷಯಗಳಲ್ಲಿ ಮುಖ್ಯವಾಗಿ 2 ಗ್ರಹಗಳು ಮಾತ್ರ ಮೇಷರಾಶಿಯವರಿಗೆ ಅನುಕೂಲವಾಗಿ, ರವಿ, ಚಂದ್ರ ಮಾತ್ರ ಅನುಕೂಲವಾಗಿದ್ದಾರೆ. ರಾಶ್ಯಾಧಿಪತಿ ಕುಜ ಆಗಿರ್ಬೋದು, ಶುಕ್ರ, ಬುಧ ಕೆಲವೊಂದು
ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಳಿ ಅಂತ ಸೂಚನೆ ಮಾಡ್ತಾ ಇದ್ದಾರೆ. ಯಾವ ರೀತಿ ವೃತ್ತಿ ಉದ್ಯೋಗಗಳಲ್ಲಿ ಮುಖ್ಯವಾಗಿ ದಶಮ ಸ್ಥಾನ ಕೇಂದ್ರ, ಇದು ಪರ್ಟಿಕ್ಯುಲರ್ ಆಗಿ ರಾಜ್ಯಸ್ಥಾನ ಆಗಿರೋದ್ರಿಂದ ಯು ಕ್ಯಾನ್ ಸಿ ಸಮ್ ಇಂಪ್ರೂವ್ಮೆಂಟ್. ಅಂದರೆ ನೀವು ವೃತ್ತಿ ಮಾಡುವಂತಹ ಕೆಲವೊಂದು ಅನುಕೂಲ ಪರಿಸ್ಥಿತಿಗಳಾಗಿರಬಹುದು, ಅಥವಾ ನಿಮಗೆ ಸಮಸ್ಯೆಗಳನ್ನು ಉಂಟು ಅಂದರೆ ವೃತ್ತಿ ಉದ್ಯೋಗ ಪ್ರದೇಶಗಳಲ್ಲಿ ನಿಮಗೆ ಸಮಸ್ಯೆಗಳುಂಟು ಮಾಡುವಂತಹ ವ್ಯಕ್ತಿಗಳು ಬೇರೆ ಸ್ಥಳಕ್ಕೆ ವರ್ಗಾವಣೆ ಆಗುವುದಾಗಿರ್ಬೋದು, ಅಥವಾ ನಿಮ್ಮಲ್ಲಿರುವಂತಹ ಶಕ್ತಿ ಸಾಮರ್ಥ್ಯಗಳು ಅಥವಾ ನಿಮ್ಮಲ್ಲಿರುವಂತಹ ಸ್ಕಿಲ್ಸ್ಗೆ ತಕ್ಕಂತೆ ಪ್ರಮೋಷನ್ ಸಿಗುವುದಾಗಿರ್ಬೋದು, ಅದಕ್ಕೆ ತಕ್ಕಂತೆ ಜವಾಬ್ದಾರಿಗಳನ್ನು ವಹಿಸುವುದಾಗಿರ್ಬೋದು, ಪ್ರಮೋಷನ್ಸ್ಗೆ ಅನುಕೂಲವಾಗಿರ್ಬೋದು, ಈ ರೀತಿ ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ. ಅದರ ಜೊತೆಗೆ ಆದಾಯವನ್ನು ಕೂಡ ಬೆಳೆಸುವಂತಹ ಮಾರ್ಗಗಳನ್ನು ಈ ಪಂಚಗ್ರಹ ಕೂಟ ಮೇಷರಾಶಿಯವರಿಗೆ ಇರುತ್ತೆ. ಓವರಾಲ್ ಆಗಿ ಈ ಟೈಮಲ್ಲಿ, ಪರ್ಟಿಕ್ಯುಲರ್ ಟೈಮಲ್ಲಿ, ಈ 3 ಡೇಸಲ್ಲಿ ನಿಲ್ಕೊಂಡು 19, 20, 21 ಈ 3 ಡೇಸಲ್ಲಿ ಮೇಷರಾಶಿಯವರು ಫಾರ್ ಎಕ್ಸಾಂಪಲ್ ನೀವೇನಾದರೂ ನಿರುದ್ಯೋಗಿಗಳಾಗಿದ್ದರೆ ಈ ಸಂದರ್ಭದಲ್ಲಿ ನೂತನ ಉದ್ಯೋಗಕ್ಕೋಸ್ಕರ ಮಾಡುವಂತಹ ಪ್ರಯತ್ನಗಳು ಸಫಲವಾಗುವುದಾಗಿರ್ಬೋದು, ಅಥವಾ ಉದ್ಯೋಗದಲ್ಲಿ ಬದಲಾವಣೆಗೆ ಪ್ರಯತ್ನ ಮಾಡುವಂತಹ ವ್ಯಕ್ತಿಗಳಾಗಿರಬಹುದು, ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ. ಅದೇ ರೀತಿ ನಿಮಗೆ ವೃತ್ತಿ ಉದ್ಯೋಗಗಳ ಮುಖಾಂತರ ಆಗಿರ್ಬೋದು, ನಿಮ್ಮ ಮಾತಿಗೆ ಬೆಲೆ ಜಾಸ್ತಿ ಆಗಿರಬಹುದು, ವಿಶೇಷವಾಗಿರುವಂತಹ ಖ್ಯಾತಿ ಗೌರವವನ್ನು ಪಡೆದುಕೊಳ್ಳುವಂತಹ ಒಂದು ಸಂದರ್ಭ ಈ ಗ್ರಹಕೂಟದ ಮುಖಾಂತರ ನಿರ್ಮಾಣವಾಗ್ತಾ ಇದೆ ಮೇಷರಾಶಿಯವರಿಗೆ. ನಿಮಗೆ ಕೊಟ್ಟಿರುವಂತಹ ಜವಾಬ್ದಾರಿಯನ್ನು ನಿಮ್ಮದೇ ಅಂದರೆ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ವ್ಯಕ್ತಿಗಳು ಕೆಲವೊಂದು ಕೆಲಸಗಳನ್ನು ಅವರಿಗೆ ವಹಿಸಿದರೆ ಅವರದೇ ತಮ್ಮ ಸ್ವಂತದ್ದೇ ಅನ್ನುವ ರೀತಿಯಲ್ಲಿ ಯಾವ ರೀತಿ ಅಚ್ಚುಕಟ್ಟಾಗಿ ತುಂಬ ಡೆಡಿಕೇಷನ್ಲಿಂದ ಕಂಪ್ಲೀಟ್ ಮಾಡ್ತಾ ಇರ್ತಾರಲ್ಲ, ಆ ರೀತಿ ತಮ್ಮ ಜವಾಬ್ದಾರಿಗಳನ್ನು ಪೂರ್ತಿ ಮಾಡಿ ಒಳ್ಳೆಯ ಹೆಸರನ್ನು ಪಡೆಯೋದಕ್ಕೆ ಒಂದು ರೀತಿ ಡಿಸಿಪ್ಲೈನ್ಡ್ನ ಲೈಫ್ ಸ್ಟೈಲ್ನ ಲೀಡ್ ಮಾಡೋದಕ್ಕೆ, ಕೆಲವೊಂದು ಅಭ್ಯಾಸಗಳಿಂದ ದೂರ ಬರೋದಕ್ಕೆ, ಅಯ್ಯೋ ನಾನು ಈ ರೀತಿ ಇದ್ದರೆ ನನಗೆ ಅಥವಾ ನನ್ನ ಕುಟುಂಬಕ್ಕೆ ನಾಳೆ ಒಂದು ಬ್ಯಾಡ್ ನೇಮ್ ಬರ್ಬೋದು, ಗುಡ್ ವಿಲ್ ಕಮ್ಮಿ ಆಗ್ಬೋದು, ಈ ರೀತಿ ವಿಷಯಗಳನ್ನು ಡಿಸಿಪ್ಲೈನ್ಡಾಗಿ ಪಂಕ್ಚುವಾಲಿಟಿ ಮೇಂಟೈನ್ ಮಾಡೋದಾಗಿರ್ಬೋದು, ಟೈಮ್ಗೆ ವಿತಿನ್ ಆಫೀಸ್ಗೆ ಹೋಗಬೇಕು, ಯಾಕಂದರೆ ನನಗೆ ಬಂದಿರೋಂಥ ಒಳ್ಳೆಯ ಹೆಸರು ಕೆಡಿಸ್ಕೋಬಾರ್ದು ಅನ್ನೋ ರೀತಿಯಲ್ಲಿ ನಿಮ್ಮನ್ನು ನೀವು ಸಂಸ್ಕಾರ ಮಾಡಿಕೊಳ್ಳುವಂತಹ ಲಕ್ಷಣಗಳು ಅದ್ಭುತವಾಗಿರುತ್ತೆ. ಇನ್ನು ಈ ಸಂದರ್ಭದಲ್ಲಿ ಕೂಡ ಅಂದರೆ ಆದಾಯಕ್ಕೆ ತಕ್ಕಂಥ ಖರ್ಚುಗಳಿದ್ರೂ ಕೂಡ ಅನಾವಶ್ಯಕವಾಗಿರುವಂತಹ ಖರ್ಚುಗಳನ್ನು ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀರ. ಅಂದರೆ ಪ್ರತಿಯೊಂದು ರೂಪಾಯಿ ಖರ್ಚು ಮಾಡುವಂತಹ ಪ್ರತಿಯೊಂದು ಪೈಸಾ ಸದುಪಯೋಗವಾಗಬೇಕು, ಅದರಿಂದ ಲಾಭ ಇರಬೇಕು ಅನ್ನುವ ರೀತಿಯಲ್ಲಿ ಖರ್ಚು ಮಾಡುವಂತಹ ಪ್ರಯತ್ನಗಳು ಮಾಡಿದರೂ ಕೆಲವೊಂದು ಬಾರಿ ದುಂದು ವೆಚ್ಚಗಳು ಮಾಡುವಂತಹ ಸಂದರ್ಭಗಳು ಬರುತ್ತೆ. ಆದ್ದರಿಂದ ಏನು ಅವಶ್ಯಕತೆ ಏನು ಅನಾವಶ್ಯಕತೆ ಅನ್ನುವಂತಹ ವಿಷಯಗಳನ್ನು ನೆನಪಿನಲ್ಲಿಟ್ಕೊಂಡು ಆದಾಯ ಉಳಿತಾಯ ಹೂಡಿಕೆಗಳ ಬಗ್ಗೆ ಗಮನ ಕೊಡಬೇಕಾಗಿರುತ್ತೆ. ಒಂದು ಪರ್ಟಿಕ್ಯುಲರ್ ಪ್ಲ್ಯಾನಿಂಗಲ್ಲಿರ್ತೀರ, ನಾಳೆ ಏನು ಮಾಡಬೇಕು ಅಥವಾ ನೆಕ್ಸ್ಟ್ ವೀಕ್ ಏನು ಮಾಡಬೇಕು, ನೆಕ್ಸ್ಟ್ ಮಂತ್ ಏನು ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ಪರ್ಟಿಕ್ಯುಲರ್ ಪ್ಲ್ಯಾನಿಂಗಲ್ಲಿ ಮುಂದಕ್ಕೆ ಹೋಗ್ತಾ ಇರ್ತೀರ. ಎಲ್ಲರ ಹತ್ರನೂ ಜಗಳ ಆಡಬಾರ್ದು, ಎಲ್ಲರೂ ನಮ್ಗೆ ಬೇಕಾಗಿರುತ್ತೆ, ಎಲ್ಲರ ಹತ್ರನೂ ನಮಗೆ ಯಾವುದೋ ಒಂದಿನ ಸಹಕಾರ ನೀಡ್ತಾರೆ ಅನ್ನೋ ರೀತಿಯಲ್ಲಿ ಒಂದು ಫ್ರೆಂಡ್ಲಿ ನೇಚರಲ್ಲಿ ಮೂವ್ ಆಗ್ತಾ ಇರ್ತೀರ. ಇಟ್ಸ್ ಅ ಗುಡ್ ಸೈನ್ ಆ್ಯಕ್ಚುಲಿ. ಬೀಯಿಂಗ್ ಎ ಗುಡ್ ಪರ್ಸನ್ ಅನ್ನುವಂತಹ ಒಂದು ಎಂಟೈರ್ ಗ್ರೂಪಲ್ಲಿ, ಒಂದು ಟೀಮಲ್ಲಿ ಒಂದು ಒಳ್ಳೆಯ ವ್ಯಕ್ತಿ ಅನ್ನಿಸ್ಕೋಬೇಕು ಅನ್ನುವಂತಹ ನಿಮ್ಮ ಇಚ್ಛೆ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ. ಇನ್ನು ಇಷ್ಟಕ್ಕೆ ಮುಂಚೆ ಇಂದಿನ ದಿನಗಳ ಥರ ಅಗ್ರೆಸಿವ್ನೆಸ್ ಆಗಿರ್ಬೋದು, ವಾದ ವಿವಾದಗಳಿಗೆ ದೂರ ಇರೋದು ಇತ್ಯಾದಿ ವಿಷಯಗಳ ಬಗ್ಗೆ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡಿರ್ತೀರ. ಅನಾವಶ್ಯಕವಾಗಿರೋದು, ಬಟ್ ಆದ್ರೂ ಕೂಡ ಈ ಶುಕ್ರ ಮತ್ತು ಬುಧ ನಿಮಗೆ ಕೆಲವೊಂದು ಸಾರಿ ಅನಾವಶ್ಯಕವಾಗಿರುವಂತಹ ಪ್ರಯಾಣಗಳ ಮುಖಾಂತರ ನೀರಿನ ವ್ಯತ್ಯಯ, ಆಹಾರ ವ್ಯತ್ಯಯದಿಂದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ಕಾಣಿಸ್ಕೊಳ್ಳೋದು, ಈ ರೀತಿ ವಿಷಯಗಳನ್ನೋದು ನಡೀತಾ ಇರುತ್ತೆ. 15ರ ಮೇಲೆ ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡೋಣ ಅಥವಾ ಶೇರ್ ಮಾರ್ಕೆಟಲ್ಲಿ, ಟ್ರೇಡ್ ಮಾರ್ಕೆಟಲ್ಲಿ, ಆನ್ಲೈನ್ ಗೇಮ್ಸು, ಬೆಟ್ಟಿಂಗ್ ಆ್ಯಪ್ಸು, ದಯವಿಟ್ಟು ಈ ವಿಷಯಗಳ ತಂಟೆಗೆ ಹೋಗಬೇಡಿ. ಯಾಕಂದರೆ ಇಲ್ಲಿ ಹಣ ನಷ್ಟವಾಗುವುದಕ್ಕೆ ಅಟ್ಲೀಸ್ಟ್ ನೀವು ಮಾಡಿರುವಂತಹ ಇನ್ವೆಸ್ಟ್ಮೆಂಟ್ ಜೊತೆ ಎಲ್ಲಾದರೂ ಇರಲಿ, ಬಟ್ ಸಾಲಗಳು ಮಾಡಿ ಕೂಡ ಅದಕ್ಕೆ ಅಡಿಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಈ ವಿಷಯಗಳಿಂದ ಎಷ್ಟು ದೂರ ಇದೆ, ಯಾಕೆಂದರೆ ಈಗ 7.5 ಬೇರೆ ಮೊದಲನೇ ಹಂತದಲ್ಲಿ ಶನಿ ಪರಮಾತ್ಮ 12th ಹೌಸಲ್ಲಿದ್ದಾರೆ, 12ನೇ ಮನೆ. ಸೊ ಅನಾವಶ್ಯಕವಾಗಿರುವಂತಹ ಖರ್ಚುಗಳು ಮತ್ತು ಧನ ನಷ್ಟವನ್ನು ಸೂಚನೆ ಆಗ್ತಾ ಇದೆ. ಸೊ ಆದ್ದರಿಂದ ಸ್ವಲ್ಪ
ಹೊರಗಡೆ ಇರಬೇಕಾಗಿರುತ್ತೆ. ಇನ್ನು ವಿದೇಶಿ ಪ್ರಯತ್ನಗಳು ಅನುಕೂಲವಾಗ್ತಾ ಇರುತ್ತೆ. ವಿದೇಶಿ ಪ್ರಯತ್ನಗಳು ಅಂದರೆ ಪರ್ಟಿಕ್ಯುಲರಾಗಿ ಕೆಲವೊಂದು ದಿನಗಳು ಅಲ್ಲಿ ಇರೋಣ, ಕೆಲವೊಂದು ಅಂದರೆ ವಿದೇಶದಲ್ಲಿರುವಂತಹ ವ್ಯಕ್ತಿಗಳಿಗೆ ಮಾತೃಸ್ಥಾನಕ್ಕೆ ಹೋಗೋಣ ಅಥವಾ ಇಲ್ಲಿರುವಂತಹ ವ್ಯಕ್ತಿಗಳಿಗೆ ವಿದೇಶಕ್ಕೆ ಹೋಗೋಣ ಅಂತ ಮಾಡುವಂತಹ ಪ್ರಯತ್ನಗಳು ಅನುಕೂಲವಾಗಿರುತ್ತೆ. ಇನ್ನು ಸಂತಾನ ವಿಷಯದಲ್ಲಿ ಅವರು ಮಾಡುವಂತಹ ಪ್ರೋಗ್ರೆಸ್, ಅವರು ಪಡೆಯುವಂತಹ ಒಂದು ಎಫರ್ಟ್ಸ್ ಏನಿದೆಯೋ ಅದು ನಿಮಗೆ ತುಂಬ ಅನುಕೂಲವಾಗಿ ಸ್ವಲ್ಪ ಸಂತೋಷವನ್ನು ಉಂಟು ಮಾಡುತ್ತೆ. ಅಂದರೆ ನಾನು ಪಟ್ಟಿರುವಂತಹ ಕಷ್ಟಕ್ಕೆ ತುಂಬ ಚೆನ್ನಾಗಿ ರಿಸಲ್ಟ್ ಪಡಿತಾ ಇದ್ದಾರೆ, ನಾನು ಎಕ್ಸ್ಪೆಕ್ಟ್ ಮಾಡಿರೋರಂತಹ ರೀತಿಯಲ್ಲಿ ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಒಂದು ಪಾಸಿಟಿವ್ ರೆಸ್ಪಾನ್ಸ್ನ ನಿಮ್ಮ ಸಂತಾನದ ಮುಖಾಂತರ ಪಡೆಯಬಹುದು. ದಾಂಪತ್ಯದಲ್ಲಿ ಇರುವಂತಹ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ಮಿಸ್ಪರ್ಸೆಪ್ಷನ್ಸ್ ಆಗಿರ್ಬೋದು, ಇವೆಲ್ಲ ಕೂಡ ಈ ವಿಭೇದಗಳನ್ನೋದು ಕೂಡ ಸ್ವಲ್ಪ ಮಾಯ ಆಗಿ ಇಬ್ಬರು ತಾವು ದಾಂಪತ್ಯ ಜೀವನದಲ್ಲಿ ಅನುಕೂಲವಾಗಿರುವಂತಹ ಜೀವನವನ್ನು ಮಾಡಿಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ವ್ಯವಸಾಯ ಮಾಡುವಂತಹ ರೈತರಿಗೆ ಈ ಟೈಮ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಪರ್ಟಿಕ್ಯುಲರಾಗಿ ಇವರು ಎಕ್ಸ್ಪೆಕ್ಟ್ ಮಾಡಿರುವಂತಹ ರೇಟ್ ಆಗಿರ್ಬೋದು, ಎಕ್ಸ್ಪೆಕ್ಟ್ ಮಾಡಿರುವಂತಹ ರೀತಿಯಲ್ಲಿ ಫಸಲ್ ಅಂದರೆ ಅವ್ರಿಗೆ ಬರಬೇಕಾಗಿರುವಂತಹ ಬೆಳೆ ಏನಿದೆಯೋ ಅದು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಸೊ ಆದ್ದರಿಂದ ಈ ಪಂಚಗ್ರಹ ಕೂಟ ಮತ್ತಷ್ಟು ವಿಷಯಗಳಲ್ಲಿ ನಿಮಗೆ ಅನುಕೂಲತೆ ನೀಡಲಿ. ಹೊಸ ವರ್ಷ, ಹೊಸ ಮಾಸ, ಹೊಸ ದಿನಗಳು ನಿಮಗೆ ಆನಂದವಾಗಿ ನೀವು ನಿಮ್ಮ ಪರಿವಾರವು ಸರ್ವೇಶ್ವರನ ಮಹಾವಿಷ್ಣುವಿನ ಆಶೀರ್ವಾದದಿಂದ ಸುಖಮಯವಾಗಿರಲಿ ನಿಮ್ಮ ಜೀವನ ಅಂತ ಹಾರೈಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.